ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾವು ಇವತ್ತು ಬೆಳಗ್ಗೆರಂಗಪ್ಪನ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು, ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಬಂದು ಧಾರ್ಮಿಕ ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನ ಪ್ರಸಿದ್ಧ ತೀರ್ಥ ಕ್ಷೇತ್ರವಾಗಿದ್ದು, ಹಾಗೆಯೇ ದಟ್ಟ ಅರಣ್ಯ, ಸುಂದರ ಬೆಟ್ಟಗಳು ಹಾಗೂ ತಂಪಾದ ವಾತಾವರಣ ಕೂಡ ಇಲ್ಲಿ ಸಿಗುತ್ತೆ ನಮಗೆ. ಹಾಗೆ ವನ್ಯಜೀವಿಗಳು ಯಾವ್ಯಾವ ವಾಸಿಸ್ತವೆ ಅಂದರೆ ಹುಲಿ, ಆನೆ, ಚಿರತೆ, ಕರಡಿ ಹಾಗೆ ಜಿಂಕೆ ಮೊದಲಾದ ಪ್ರಾಣಿಗಳು ಇಲ್ಲಿ ವಾಸಸ್ಥಾನ ಮಾಡಿಕೊಂಡಿದೆ. ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಭೌಗೋಳಿಕ ಮಹತ್ವವನ್ನು ಕೂಡ ಈ ಅರಣ್ಯ ಪ್ರದೇಶ ಪಡ್ಕೊಂಡಿರೋದ್ರಿಂದ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಸಂಗಮ ಪ್ರದೇಶವಾಗಿದೆ. ಹಾಗೆ ಈ ಬೆಟ್ಟದಲ್ಲಿ ಇನ್ನೇನು ಅಪರೂಪವಾಗಿದೆ ಅಂತಂದರೆ ಸಸ್ಯಗಳು, ಔಷಧಿಗಳು, ಗಿಡಗಳು ಮತ್ತು ವಿವಿಧ ಪಕ್ಷಿ ಜಾತಿಗಳು ದೊರೆಯುತ್ತವೆ. ಇನ್ನೊಂದು ವಿಶೇಷತೆ ಏನು ಅಂದರೆ ಸೋಲಿಗ ಜನಾಂಗ ಸಂಸ್ಕೃತಿ ಮತ್ತು ಶೈಲಿಗಳನ್ನು ನೋಡ್ಬೋದು. ಪ್ರಕೃತಿಯನ್ನು ಪ್ರೀತಿಸುವವರು ಮತ್ತು ಅದರ ಆಕರ್ಷಣೆಯ ಸ್ಥಳವಾಗಿ ಈ ಬಿಳಿಗಿರಿ ರಂಗಪ್ಪನ ಬೆಟ್ಟ ಇದೆ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಸುಮಾರು 500 ವರ್ಷಗಳಾಗಿದೆ ಅಂತ ಹೇಳ್ತಾರೆ. ಆಗಿನಿಂದನೂ ಇಲ್ಲಿ ಪ್ರಾರಂಭ ಆಗಿದೆ. ಅಂದರೆ 17ನೇ ಶತಮಾನದಲ್ಲಿ ಅದಿನಾಡಿನ ಶ್ರೀ ಮುದ್ದುರಾಜು ಎಂಬ ಪಾಳ್ಯಗಾರರು ಈ ದೇವಸ್ಥಾನನ ಸ್ಥಾಪಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಈ ಬೆಟ್ಟಕ್ಕೆ ಪೌರಾಣಿಕ ಕಥೆಗಳು ಹಾಗೆ ದೇವರ ವಿಶೇಷತೆಗಳು ಕೂಡ ಇಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಆಗ್ಲಿಂದನೂ ಜನಗಳು ಇದನ್ನು ಪೂಜಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಆಚರಣೆಗಳು ಅದರಲ್ಲಿ ಪ್ರಮುಖವಾಗಿ ಯಾವುದನ್ನ ಮಾಡ್ತಾರೆ ಅಂದರೆ ಬ್ರಹ್ಮ ರಥೋತ್ಸವ ಮತ್ತು ಚಿಕ್ಕ ಜಾತ್ರೆ, ಅದು ಸಂಕ್ರಾಂತಿ ಟೈಮಲ್ಲಿ ಮಾಡೋ ಅಂಥದ್ದು, ಮತ್ತು ದೊಡ್ಡ ಜಾತ್ರೆ ಅದು ಕೂಡ ಆಗಸ್ಟಲ್ಲಿ ಮಾಡೋ ಅಂಥ ಜಾತ್ರೆ ಇದು. ಹಾಗೆ ನವರಾತ್ರಿ, ದೀಪೋತ್ಸವ ಮತ್ತು ಶ್ರಾವಣ ಶನಿವಾರ ಇಷ್ಟು ಆಚರಣೆಗಳು ಅಲ್ಲಿ ನಡೆಸ್ತಾರೆ. ಅಂದರೆ ಬಿಳಿಗಿರಿ ರಂಗಪ್ಪ ಬೆಟ್ಟದಲ್ಲಿ ಇಲ್ಲಿ ಸುಟ್ಟೋಗಿರೋ ಥರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಅದು ಯಾಕೆ ಸುಟ್ಟೋಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಂಡಿದ್ದೆ ಕಾಡ್ಗೀಚಾಗಿದೆ ಅಂತ. ಅದು ಕಾಡ್ಗೀಚಲ್ಲ. ಅಲ್ಲಿ ತರಗೆಲೆಗಳು ಅಂತ ಬಿದ್ದಿರುತ್ತಲ್ಲ, ಇವಾಗ ಒಣಗಿರೋ ಎಲೆಗಳು ಅದೆಲ್ಲ ಬಿದ್ದು ಮತ್ತು ಕಾಡ್ಗೀಚಾಗಬಾರ್ದು ಅನ್ನೋದಕ್ಕೋಸ್ಕರನೇ ಏನೋ ಗೊತ್ತಿಲ್ಲ, ಅವರೇನೆ ಅದು ಸಣ್ಣ ಸಣ್ಣದಾಗಿ ಬೆಂಕಿ ಹಚ್ಚಿ ಅದನ್ನೆಲ್ಲ ಸುಡ್ತಾಯಿದ್ರು. ಅಂದರೆ ಕಾಡಿನ ಸಂರಕ್ಷಣೆ ಮಾಡೋದಕ್ಕೋಸ್ಕರ.
ತಗೊಂಡೆ. ನಾವು ಚೆಕ್ ಪೋಸ್ಟ್ಗೆ ಬಂದ ತಕ್ಷಣ ಅವರು ಹೇಳ್ತಾರೆ ಗಾಡಿ ಮಧ್ಯದಲ್ಲಿ ನಿಲ್ಲಿಸೋಂಗಿಲ್ಲ ಅಂತ. ಯಾಕೆ ಅಂತಂದರೆ ಈಗ ಕಾಡು ಪ್ರಾಣಿಗಳು ಅಲ್ಲೇ ಹತ್ತಿರದಲ್ಲಿ ಇರ್ಬೋದು, ಅವು ಏನಾದರೂ ಬಂದು ಅಟ್ಯಾಕ್ ಮಾಡ್ಬೋದು ಅನ್ನೋ ಪರ್ಪೋಸ್ಗೆ ಅವ್ರು ಹೇಳ್ತಾರೆ ಫಸ್ಟೇ ಎಲ್ಲೂ ಗಾಡಿನ ಅರ್ಧದಲ್ಲಿ ನಿಲ್ಲಿಸ್ಬೇಡಿ ಅಂತ ಹೇಳ್ತಾರೆ. ಹಾಗೆ ಫೋಟೋಸ್ಗಳು ಅದು ಇದು ತೆಗಿಯೋಕ್ಕೂ ಕೂಡ ನಿಲ್ಲಿಸ್ಬೇಡಿ ಅಂತ ಫಸ್ಟೇ ಹೇಳಿ ಆಮೇಲೆ ನಮಗೆ ಫೀಸ್ ತೊಗೊಂಡು 10 ರೂಪೀಸು ಒಳಗಡೆ ಬಿಡೋದು ನಮ್ಮನ್ನು. ಫೈನಲಿ ಇವಾಗ ನಾವು ಬೆಳಗ್ಗೆರಂಗಪ್ಪನ ಬೆಟ್ಟಕ್ಕೆ ರೀಚ್ ಆದ್ವಿ. ಹಾಗೆಯೇ ಇಲ್ಲಿ ದೇವಸ್ಥಾನದಲ್ಲಿ ಯಾವ ಟೈಮ್ನಲ್ಲಿ ಪೂಜೆ ಮಾಡ್ತಾರೆ ಅಂದರೆ ಬೆಳಿಗ್ಗೆ 7 o'clock 2 o'clock ತನಕ ಇಲ್ಲಿ ಪೂಜೆಗಳನ್ನ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತು 4 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಕೂಡ ಇಲ್ಲಿ ಪೂಜೆಗಳನ್ನ ಮಾಡ್ತಾರೆ. ಹಾಗೆ ಅಲ್ಲಿ ಎಡಗಡೆ ಭಾಗಕ್ಕೆ ಬಂದರೆ ಅಲ್ಲಿ ಕಾಲು ತೊಳೆಯೋಕ್ಕೆಲ್ಲ ಪ್ಲೇಸ್ ಇರುತ್ತೆ. ಅಲ್ಲಿ ಕಾಲು ತೊಗೊಂಡು ದೇವ್ರ ದರ್ಶನ ಮಾಡೋಣ ಅಂತ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಅಯ್ಯಪ್ಪ, ದೇವ್ರ ದರ್ಶನ ಮಾಡೋಕ್ಕೆ ರಶ್ ಏನಿರಲಿಲ್ಲ, ಹಾಗಾಗಿ ಪೀಸ್ಫುಲ್ ಆಗಿತ್ತು. ಅಂದರೆ ತುಂಬ ಜನ ಜಾಸ್ತಿ ಕೂಡ ಏನಿರಲಿಲ್ಲ. ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಹಂಗೇನೆ ಇದೊಂದು ಕಟ್ಟೆಗಳಿಲ್ಲ ಗಾಡಿ ಎಲ್ಲ ಸೇಕ್ ನೀರು ಪ್ರದೇಶಕ್ಕೆ ಹೋದ್ರೂ ಅಷ್ಟೇ ಸರ್ ಎಳಿತಾ ಇರತ್ತೆ.
ಚುಚ್ಚುತ್ತೆ. ಈ ಬೆಟ್ಟಗಳಲ್ಲಿ ಹಸಿರು ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆಯಿತು. ಅಲ್ಲೇ ಬ್ಯಾಕ್ ಸೈಡು ನಮಗೆ ಪ್ರಸಾದಗಳನ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ಅಲ್ಲೂ ಕೂಡ ಹೋಗಿ ಪ್ರಸಾದನ ತಿಂದ್ಕೊಂಡು ಮತ್ತೆ ನೇಚರ್ ನೋಡೋಕ್ಕೆ ಹೋದ್ವಿ. ಅಂದರೆ ಬ್ಯಾಕ್ ಸೈಡ್ ಇರುತ್ತಲ್ಲ ಅಲ್ಲಿ ಹೋಗಿ ನೋಡ್ತಾ ಇದ್ವಿ. ನೋಡಿಕೊಂಡು ಅಲ್ಲೇ ಸಿಗೋ ಅಂಥ ಲಾಡೂ ಕೂಡ ತಗೊಂಡು ನಾವು ಬಂದ್ವಿ. ನಾವು ಮುಗಿಸ್ಕೊಂಡು ಕೆಳಗಡೆ ಬರಬೇಕಾದ್ರೆ ಇಲ್ಲಿ ಆಂಜನೇಯನ ದೇವಸ್ಥಾನ ಕಾಣಿಸುತ್ತೆ ಚಿಕ್ಕದಾಗಿ. ಅಂದರೆ ಅಲ್ಲೇ ಕೆತ್ತನೆ ಆಗಿರೋ ಥರ, ಅಂದರೆ ಇದು ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಅದನ್ನು ಕೂಡ ದರ್ಶನ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ.